ಧರ್ಮಗುರು ಬಸವ ತಂದೆಯ ಪಾದಕ್ಕೆ ವಂದಿಸಿ ವೇದಿಕೆಯ ಮೇಲಿರುವ ಎಲ್ಲ ಪೂಜ್ಯರಿಗೂ ಮಾತೆಯರಿಗೂ ಸರ್ವರಿಗೂ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು. ಬಂಧುಗಳೇ, ಇವತ್ತ ಕೊಪ್ಪಳದಲ್ಲಿ ಈ ಬಸವ ಸಂಸ್ಕೃತಿ ಅಭಿಯಾನ ಬಹಳ ಉತ್ಸಾಹದಿಂದ ಧರ್ಮಗುರು ಬಸವಣ್ಣ ಧರ್ಮಗ್ರಂಥ ವಚನ ಸಾಹಿತ್ಯ ಅಂತ ಉತ್ಸಾಹದಿಂದ ಕುಣಿತಾ ಬಂದಿರೋದು ಈ ಕೊಪ್ಪಳದಲ್ಲಿ ಅಂತ ನಾನು ಭಾಳ ಹೆಮ್ಮೆಯಿಂದ ಖುಷಿಯಿಂದ ಹೇಳಿಕ್ಕೆ ಇಚ್ಛಪಡ್ತಾಯಿದ್ದೆ. ಬಂಧುಗಳೇ, ಈ ಬಸವ ಸಂಸ್ಕೃತಿಯ ಅಭಿಯಾನ ಇದರ ಮುಖ್ಯ ಗುರಿ, ಇದರ ಮುಖ್ಯ ಉದ್ದೇಶ ಏನು ಅಂದರೆ ಇಡೀ ನಮ್ಮೆಲ್ಲರಲ್ಲಿ ಬಸವ ಪ್ರಜ್ಞೆಯನ್ನು ಮೂಡಿಸೋದು, ಬಸವ ಜ್ಯೋತಿಯನ್ನು ಹೊತ್ತಿಸೋದು. ಒಂದು ಮಾತು ನಾವೆಲ್ಲರೂ ತಿಳ್ಕೋಬೇಕು, ಈ ತತ್ವದ ಸಲುವಾಗಿ ಬಸವಾದಿ ಶರಣರು ಎಷ್ಟು ಕಷ್ಟಪಟ್ಟಾರ, ಕೊನೆಗೆ ಅದಕ್ಕೆ ತಮ್ಮ ಪ್ರಾಣವನ್ನೇ ಕೊಟ್ಟಾರ. ಹರಳಯ್ಯ ಮಧುವರಸರು ಇಬ್ಬರೇ ಅಲ್ಲ, ಕಲ್ಯಾಣದ ಹತ್ಯಾಕಾಂಡ ಆದಮೇಲೆ, ಎಳೆಹುಟಿ ಶಿಕ್ಷೆ ಆದಮೇಲೆ ಶರಣರಿಗೆ ಎಲ್ಲಿ ಬೇಕಲ್ಲಿ ಕಗ್ಗೋಲೆ ಆಯಿತು. ತ್ರಿಪುರಾಂತಿಕೆರಿ ನೀರೆಲ್ಲ ರಕ್ತಮಯ ಆಯಿತು. ಅಂಥ ಒಂದು ಭಯಾನಕ ಸ್ಥಿತಿ ಆವಾಗ ಉಂಟಾಯಿತು. ನಮ್ಮ ಸಲುವಾಗಿ, ಸಮಾನತೆ ಸಲುವಾಗಿ, ಹೆಣ್ಣು ಮಕ್ಕಳ ಸಮಾನತೆ ಸಲುವಾಗಿ, ಪ್ರಜಾಪ್ರಭುತ್ವದ ಸಲುವಾಗಿ ಸಾವಿರ ಸಂಖ್ಯೆಯಲ್ಲಿ ಶರಣರು ತಮ್ಮನ್ನೇ ತಾವು ಪ್ರಾಣವನ್ನು ಅರ್ಪಿಸಿಕೊಂಡರು. ನಾವು ಒಂದು ಮಾತು ನೆನಪಿಟ್ಕೋಬೇಕು, ಅವರು ಕೊಟ್ಟಿರುವಂಥ ಪ್ರಾಣ, ಅವರು ಒಂದೊಂದು ರಕ್ತದ ಕಣದ ಮೇಲೆ ಇವತ್ತು ಸಾವಿರ ಬಸವ ಭಕ್ತರು ಹುಟ್ಟುತ್ತಾರ ಅನ್ನೋದು ನಾವು ಯಾರೂ ಮರಿಬಾರ್ದು. ನಮ್ಮ ಬಸವ ಸಂಸ್ಕೃತಿ ಅಭಿಯಾನ ಗಟ್ಟಿಯಾಗಿ ಇದೆ. ಯಾರು ಏನೇ ಟೀಕೆ ಮಾಡಿದ್ರು, ಯಾರು ಏನೇ ಪತ್ರಿಕೆಯಲ್ಲಿ ಬರೆದ್ರೂ, ನಾವು ಇಲ್ಲಿದ್ದ ಮಠಾಧಿಪತಿಗಳು ಎಲ್ಲರೂ ಬಸವಣ್ಣನವರನ್ನು ನಾವು ಗಟ್ಟಿಯಾಗಿ ಹಿಡ್ಕೊಂಡೀವಿ. ಬಸವಣ್ಣನವರನ್ನು ನಾವು ಗಟ್ಟಿಯಾಗಿ ಹಿಡ್ಕೊಂಡಿದ್ರಿಂದ ನಮಗೆಂದೂ ಸೋಲಿಲ್ಲ. ಬಸವ ಎಂಬ ಮೂರಕ್ಷರ ಹೃದಯ ಕಮಲದಲ್ಲಿ ನೆಲೆಗೊಂಡಡೆ ಸಾಧ್ಯವಾಯಿತು, ಭೇದ್ಯವಾಯಿತು ಅಂತ ಹೇಳ್ತಾರೆ. ನಾವು ಗಟ್ಟಿಯಾಗಿ ಹಿಡ್ಕೊಂಡೀವಿ. ಯಾರು ಬಸವಣ್ಣನವ್ರನ್ನ ಗಟ್ಟಿಯಾಗಿ ಹಿಡ್ಕೋತಾರೆ ಅದು ಯಶಸ್ವಿ ಆಗೇ ಆಗ್ತದೆ. ಆ ದೃಷ್ಟಿಯಿಂದ ನಮ್ಮಲ್ಲಿ ಯಾರಲ್ಲಿನೂ ಇದು ಏನೋ ಒಂದು ಸ್ವಾರ್ಥ ಇಲ್ಲ, ಏನೋ ಒಂದು ಇದರಲ್ಲಿ ಏನೂ ಇಲ್ಲ. ನಾವು ನಿಷ್ಕಲ್ಮಶದಿಂದ ಬಸವಣ್ಣನವರನ್ನ ತತ್ವದ ಜಾಗೃತಿಗಾಗಿ ಈ ಬಸವ ಸಂಸ್ಕೃತಿ ಅಭಿಯಾನ ಹೊರಟಿದೆ. ಯಾವಾಗ ಸತ್ಯದ ಬೆಳಕು ಹೆಚ್ಚಾದಾಗ ಅವು ಏನೇನೋ ಮಾನ ಅಪಮಾನ ನಿಂದೆ ಸ್ತುತಿ ಏನೇನೋ ಬರ್ತಿರ್ತಾವೆ. ಅವು ಯಾವಕ್ಕೂ ಕಿವಿಗೊಡ್ಲಾರ್ದೇ ಬಸವಣ್ಣನೇ ಗುರು ವಚನ ಸಾಹಿತ್ಯ ಏನು ಹೇಳ್ತದೆ ಅದರಂತೆ ನಾವು ಬದುಕದೆ, ಅದರಂತೆ ವಚನ ಸಾಹಿತ್ಯ ಜಾಗೃತಿ ಮಾಡದೆ, ಬಸವಣ್ಣನ ಗುರುತ್ವವನ್ನು ಎಲ್ಲರೂ ಒಪ್ಪಿಕೊಳ್ಳುವಂಥ ಜಾಗೃತಿ ಮಾಡದೆ ಈ ಬಸವ ಸಂಸ್ಕೃತಿ ಅಭಿಯಾನದ ಮುಖ್ಯ ಉದ್ದೇಶ ಇದೆ. ಯಾಕಂದರೆ ಸಮಯ ಇಲ್ಲ, ನಾವು ನಮ್ಮ ಸಮಯ ಸರಿಯಾಗಿ ಪಾಲನೆ ಮಾಡ್ಕೋತಾ ಬಂದಿದ್ವಿ. ಆ ದೃಷ್ಟಿಯಿಂದ ನಾನು ಹೆಚ್ಚು ಸಮಯ ತಗೊಳ್ಳೋದಿಲ್ಲ. ಇಲ್ಲಿ ಒಂದು ಮಾತು ತಿಳ್ಕೋಬೇಕು, ನಮ್ಮ ತತ್ವ ಭಾಳ ಘನವಾಗದ. ನಮ್ಮ ತತ್ವ ಬಸವ ತತ್ವದ ಬೀಜ ಭಾಳ ಪವರ್ಫುಲ್ ಅದ, ಭಾಳ ಶಕ್ತಿದಾಯಕ ಅದ. ಆದರೆ ಶಕ್ತಿದಾಯಕ ಅಂದ್ಕೊಂಡು ನಾವು ಮಠದಾಗ ಕುಂತ್ರ, ಶಕ್ತಿದಾಯಕದಂತ ನೀವು ನಿಮ್ಮ ಮನೆಯಲ್ಲಿ ಕುಂತ್ರ ಪ್ರಚಾರ ಆಗೋಂಗಿಲ್ಲ, ಪ್ರಸಾರ ಆಗಂಗಿಲ್ಲ. ಹೆಂಗೆ ಯಾರೋ ಒಬ್ಬರು ಕಸ್ತೂರಿ, ಶುದ್ಧವಾದ ಕಸ್ತೂರಿ ಗಡಿಗೆಗೆ ಇಟ್ಕೊಂಡು ಮಾರ್ಲಕ್ಕೆ ಕುಂತ್ರಂತ, ಗಡಿಗೆಗೆ ಇಟ್ಕೊಂಡು ಮಾರಾಟ ಮಾಡ್ಲಿಕ್ಕೆ ಕುಂತರು. ಮತ್ತೊಬ್ಬವ ಡೂಪ್ಲಿಕೇಟ್ ಕಸ್ತೂರಿ ಗ್ಲಾಸ್ ಅಲ್ಮಾರಿ ಹಾಕ್ಕೊಂಡು ಒಳಗೊಂದು ಜಗ ಮಿನ್ಸಂತ ಬಟ್ಟೆ ಇಟ್ಟು ಅದರಲ್ಲಿ ಬೆಳ್ಳಿ ಡಬ್ಬಿ ಇಟ್ಟು ಅದ್ರಾಗ ಮತ್ತೆ ತೆರೆದು ಇದು ಪ್ಯೂರ್ ಕಸ್ತೂರಿ ಅಂತ ಒಳಗೆ ಲೈಟಿಂಗ್ ಮಾಡಿ ಇದು ಮಾಡಿದ್ರೆ ಎಲ್ಲರೂ ಈ ಗಡಿಗೆಗಿನ ಕಸ್ತೂರಿ ಯಾರೂ ಕೇಳಲ್ಲ.
ಎಲ್ಲರೂ ಝಗಮೆಗ ಮಾಡಿ ಲೈಟಿಂಗ್ ಮಾಡಿರ್ತಕ್ಕಂಥ ಡೂಪ್ಲಿಕೇಟ್ ಕಸ್ತೂರನ್ನೇ ತಗೊಂಡು ನಡೆದ್ರು ಎಲ್ಲರೂ. ನಮ್ಮ ಪರಿಸ್ಥಿತಿ ಹಂಗಾಗ್ಯದ. ಬಸವಣ್ಣನ ತತ್ವ ಬಲಿಷ್ಠದ. ನಾವು ಇಂದಿನ ಆಧುನಿಕ ಯುಗದಲ್ಲಿ ವಿದ್ಯಾರ್ಥಿಗಳಿಗೆ, ಸಮಾಜಕ್ಕೆ ಯಾವ ರೀತಿ ಮುಟ್ಟಿಸ್ಬೇಕೋ ಆ ರೀತಿ ಮುಟ್ಟಿಸಿದ್ರೆ ನಾವು ಬಸವ ತತ್ವ ಯಶಸ್ವಿ ಮಾಡಲಿಕ್ಕೆ ಸಾಧ್ಯ ಅನ್ನೋದು ನಾವು ಯಾರೂ ಮರಿಬಾರ್ದು. ಇನ್ನೊಂದು ಉದಾಹರಣೆ ಹೇಳ್ತೀನಿ ನಿಮಗೆ. ಹಿಂದಿನ ಕಾಲದಾಗ ದೊಡ್ಡ ದೊಡ್ಡ ಗೆಜ್ಜೆತ್ತಿಕ್ಕ ಅವು ಏನೇನೋ ಆಭರಣಗಳು ಇರ್ತಿದ್ವು ದಪ್ಪ ದಪ್ಪಂದು. ಈಗ ಯಾರೂ ಹಾಕ್ಕೊಳ್ಳೋದಿಲ್ಲ. ಹೆಣ್ಮಕ್ಳು, ತಾಯಂದಿರು ಈಗಿನ ಮಾಡರ್ನೈಸ್ ಏನು ಇರ್ತಾವೆ ಅವು ಹಾಕ್ಕೋತಾರೆ. ಆ ಬಂಗಾರ ಬೀಡ್ತಾರೇನು? ಇಲ್ಲ, ಬಂಗಾರ ಅದೇ. ಹಾಗೆ ಬಸವ ತತ್ವ ಇಂದಿನ ನಾವು ಅದೇ ಇತ್ತು, ಇಂದು ಅದೇ ಅದ. ಆದರೆ ಇಂದಿನ ವಿದ್ಯಾರ್ಥಿಗಳಿಗೆ, ಇಂದಿನ ಸಮಾಜಕ್ಕೆ, ಇಂದಿನ ಇದಕ್ಕೆ ಯಾವ ರೀತಿ ಬೇಕೋ ಆ ರೀತಿ ನಾವು ಆಧುನಿಕ ಮಾಧ್ಯಮದಲ್ಲಿ ನಾವು ಕೊಡುವಂಥ ಸಂಕಲ್ಪ ನಾವು ಮಾಡಿದ್ರೆ ಖಂಡಿತವಾಗಿಯೂ ನಾವು ಯಶಸ್ವಿ ಆಗ್ತೀವಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಇಬ್ಬರು ಉಪನ್ಯಾಸಕರು ಭಾಳ ಒಳ್ಳೆ ರೀತಿಯಿಂದ ನಮ್ಮ ತಾಯಿಯವರಾದ ಮಾಗಾಂಕರ ಅಕ್ಕವರು ಭಾಳ ಚೆಂದಾಗಿ ಉತ್ತರವನ್ನು ಹೇಳಿದ್ರು. ಅದೇ ರೀತಿ ಪರಮ ಪೂಜ್ಯರು ಬಸವಾನಂದ ಸ್ವಾಮೀಜಿಯವರು ಭಾಳ ಒಳ್ಳೆ ರೀತಿಯಿಂದ ಹೇಳಿದ್ರು. ಹೇಳಿ ಇವತ್ತು ಕೊನೆಯದಾಗಿ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇವತ್ತು ನಾವು ಎಲ್ಲರೂ ಒಂದೆರಡು ಪ್ರಕಟಣೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇಲ್ಲಿ ನೀವೆಲ್ಲರೂ ಇಲ್ಲಿದ್ದೀರಿ. ಒಂದು ಸಂಕಲ್ಪ ಮಾಡಿರಿ ನೀವು. ಏನು ಇಲ್ಲೆಲ್ಲ ಬಸವನಿಷ್ಠರು ಗಟ್ಟಿಯಾಗಿದ್ದೀರಿ. ಇಲ್ಲಿ ಬಂದವರೆಲ್ಲ ಬೀಜದ ತೆನಿ ಹೆಂಗೆ ಕಾಣ್ತೀರಿ? ಬೀಜದ ತೆನಿ ಭಾಳ ಪವರ್ಫುಲ್ ಇರ್ತಾವೆ, ಭಾಳ ಶಕ್ತಿದಾಯಕ ಇರ್ತಾವೆ. ನೀವು ಮುಂದಿನ ವರ್ಷ ತನಕ ಒಬ್ಬೊಬ್ಬರು ಗುರುಗಳೇ ಮಾಡಬೇಕು, ಎಲ್ಲನೂ ಗುರುಗಳ ಮೇಲೆ ಹಾಕಿ ಆರಾಮ್ ಕೂಡಬಾರ್ದು. ನೀವು ಮುಂದಿನ ವರ್ಷದವರೆಗೆ ಒಂದು ವರ್ಷದಲ್ಲಿ ಒಬ್ಬೊಬ್ಬರು ಒಂದು 10 ಕುಟುಂಬಗಳು ದತ್ತಕ್ಕೆ ತಗೊಂಡು ಅವ್ರಿಗೆ ಮನ ಪರಿವರ್ತನೆ ಮಾಡಿ ಆ ಬಸವಮಯ ಕುಟುಂಬಗಳನ್ನಾಗಿ ಮಾಡಿದ್ರಿ ಅಂದ್ರೆ ಸಾವಿರಾರು ಕುಟುಂಬಗಳು ನಿರ್ಮಾಣ ಆಗ್ತಾವೆ, ಸಾವಿರಾರು ಕುಟುಂಬಗಳು ನಿರ್ಮಾಣ ಆಗ್ತಾವೆ. ಅದನ್ನು ನಾವೆಲ್ಲರೂ ಮಾಡಬೇಕು. ಪ್ರತಿಯೊಬ್ಬರಿಗೂ ಬಸವ ಜಿಜ್ಞಾಸೆ ಬೇಕು. ಈ ಕ್ರಿಶ್ಚಿಯನ್ರಲ್ಲಿ ಹೆಂಗಿರ್ತದೆ, ಪ್ರತಿಯೊಬ್ಬರು ನಾನು ಒಂದು ವರ್ಷದಲ್ಲಿ ಒಬ್ಬ 5 ಕುಟುಂಬ ಆದ್ರೂ ನಾನು ಯೇಸು ಕ್ರಿಸ್ತನ ಅನುಯಾಯಿ ಮಾಡ್ತೀನಿ ಅಂತ ಅಂತಿರ್ತಾರೆ ಅವರು. ಹಂಗೆ ನಾವು ಹಂಗೊಂದು ಆಸಕ್ತಿ, ಜಿಜ್ಞಾಸೆ ಬೇಕು. ನಮ್ಮವರಿಗೆ ಮಾಡಿದ್ರೆ ಸಾಕು. ಮೊದಲು ನಮ್ಮವರೇ ಎಲ್ಲೆಲ್ಲೋ ನಡೆದಾರೆ, ಎಲ್ಲರಿಗೆ ನಮ್ಮವರೇ ಹಾದಿ ತಪ್ಪಲತ್ತಾರೆ. ಅದಕ್ಕೆ ನೀವೆಲ್ಲರೂ ಆ ದಿಸೆಯಲ್ಲಿ ಚಿಂತನೆ ಮಾಡಿರಿ ಅಂತ ಹೇಳ್ತಾ, ಇನ್ನು ಕೊನೆಯದೊಂದು ಪ್ರಕಟಣೆ ಹೇಳ್ತೀನಿ. ಎಲ್ಲರಿಗೂ ಜನಗಣತಿಯಲ್ಲಿ ಏನು ಬರೆಸ್ಬೇಕು ಅನ್ನೋದು ಕನ್ಫ್ಯೂಸ್ ಅದ. ಎಲ್ಲರೂ ನೆನಪಿಟ್ಕೋಬೇಕು, ನಾವೆಲ್ಲರೂ ಬಸವಣ್ಣನ ವಾರಸ್ದಾರರು, ನಾವೆಲ್ಲರೂ ಬಸವಣ್ಣನ ಅನುಯಾಯಿಗಳು. ಅದಕ್ಕೆ ಧರ್ಮ ಅನ್ನೋ ಕಾಲಮ್ ನಮಗೆ ಪ್ರತ್ಯೇಕ ಸಿಕ್ಕಿಲ್ಲ. ಜೈನ ಧರ್ಮದವರಿಗೆ ಸಿಕ್ಕದ, ಬೌದ್ಧ ಧರ್ಮದವ್ರಿಗೆ ಸಿಕ್ಕದ, ಸಿಖ್ ಧರ್ಮದವ್ರಿಗೆ ಸಿಕ್ಕದ. ಆದರೆ ನಮ್ಮ ಲಿಂಗಾಯತರಿಗೆ ಇನ್ನೂ ಸಿಕ್ಕಿಲ್ಲ. ಸಿಗಂತ ನಾವೆಲ್ಲ ಒಕ್ಕಟ್ಟಾಗಿ ಶಕ್ತಿ ತೋರಿಸಿದ್ರೆ ಇಂದಿಲ್ಲ ನಾಳೆ ಸಿಕ್ಕೇ ಸಿಗ್ತದೆ ಅನ್ನೋದು ಯಾರೂ ಮರಿಬಾರ್ದು. ಆದರೆ ಈ ಜನಗಣತಿಯಲ್ಲಿ ನಾವು ಇತರೆ ಅಂತ ಒಂದು ಕಾಲಮ್ ಇದೆ. ಆ ಕಾಲಮದಲ್ಲಿ ನಾವೆಲ್ಲರೂ ಸ್ಪಷ್ಟವಾಗಿ ಲಿಂಗಾಯತ ಅಂತ ಬರೆಸಬೇಕು, ಎಲ್ಲರೂ ಲಿಂಗಾಯತ ಅಂತ ಬರೆಸಬೇಕು ಅಂತ ನಾನು ನಿಮಗೆಲ್ಲರಿಗೂ ಕಳಕಳಿಯಿಂದ ನಾನು ಮನವಿ ಮಾಡಿಕೊಳ್ತಾ ಇದ್ದೀನಿ. ಇನ್ನೊಂದು ಮಾತು ನಾವು ನೆನ್ಪಿಟ್ಕೋಬೇಕು, ಜಾತಿ ಕಾಲಮ್ ಅಂತ ಒಂದು ಇರ್ತದೆ. ಜಾತಿ ಕಾಲಮ್ದಲ್ಲಿ ನಮ್ಮ ಉಪಪಂಗಡ ನಮ್ಮ ಏನದ ಅದು ನೀವು ಬರೆಸ್ರಿ, ನಿರ್ಭಯವಾಗಿ ಬರೆಸ್ರಿ. ಅದಕ್ಕೆ ಧರ್ಮದ ಕಾಲಮ್ದಲ್ಲಿ ಲಿಂಗಾಯತ ಅಂತ ಬರೆಸ್ರಿ, ಜಾತಿ ಕಾಲಮ್ದಲ್ಲಿ ನಿಮ್ಮ ಒಳಪಂಗಡ ಏನಿರ್ತದ ಅದನ್ನು ಬರೆಸ್ರಿ ಅಂತ ಹೇಳಿ ಇನ್ನೊಂದು ಪ್ರಕಟಣೆಯನ್ನು ಹೇಳಿಕ್ಕೆ ಇಚ್ಛಪಡ್ತಾ ಇದ್ದೀನಿ. ನಾವೆಲ್ಲರೂ ಕೊನೆ ಸಮಾರಂಭ 5ನೇ ತಾರೀಕಿಗೆ ಬೆಂಗಳೂರದಲ್ಲಿದೆ. ನೀವೆಲ್ಲರೂ ಇಲ್ಲಿದ್ದವರೆಲ್ಲರೂ ಒಬ್ಬೊಬ್ಬರು ಒಂದು 5 ಜನರಿಗೆ ಕರ್ಕೊಂಡು 10 ಜನರಿಗೆ ಕರ್ಕೊಂಡು ನೀವು ಸಾವಿರಾರು ಜನ ಕೊಪ್ಪಳದಿಂದ ಬೆಂಗಳೂರಿಗೆ ಎಲ್ಲರೂ ಬರಬೇಕು. ನೀವು ಈಗಿನಿಂದಲೇ ಬೆಂಗಳೂರು ಚಲೋ ಅನ್ನುವಂಥ ಒಂದು ಘೋಷಣೆಯೊಂದಿಗೆ ಸಾವಿರ ಸಂಖ್ಯೆಯಲ್ಲಿ ಬೆಂಗಳೂರು ಸೇರಬೇಕು. ಅದೊಂದು ನಮ್ಮ ಈ ಬಸವ ತತ್ವದೊಂದು ಘನತೆ, ಬಸವ ತತ್ವದೊಂದು ಗೌರವ,
ನಾವು ಕಾಪಾಡಬೇಕಾದ್ರೆ ಬಸವ ತತ್ವದ ನಾವು ಬಸವ ತತ್ವದ ಮಕ್ಕಳು, ಬಸವಣ್ಣನ ಮಕ್ಕಳು ನಾವು ಅನಿಸ್ಕೊಳ್ಬೇಕಾದ್ರೆ ನಾವೆಲ್ಲರೂ ಬೆಂಗಳೂರಿಗೆ ಬಂದು ಆ ಬಸವ ಋಣವನ್ನು ನಾವು ತೀರಿಸಬೇಕು. ಅದಕ್ಕೆ ನೀವೆಲ್ಲರೂ ಬಸವಣ್ಣನವರನ್ನು ಅಕ್ಟೋಬರ್ 5ನೇ ತಾರೀಕಿಗೆ ಅರಮನೆ ಮೈದಾನದಲ್ಲಿ ಈ ಬೃಹತ್ ಸಭೆ ನಡೀತದೆ. ಆ ದೃಷ್ಟಿಯಿಂದ ತಾವೆಲ್ಲರೂ ಬೆಂಗಳೂರಿಗೆ ಬರಬೇಕು ಅಂತ ನಾನು ಮತ್ತೊಮ್ಮೆ ಒತ್ತು ಹೇಳ್ತೀನಿ. ಯಾರಲ್ಲಿ ದುಡ್ಡಿದೆಯೋ, ಯಾರಲ್ಲಿ ಹಣ ಇದೆಯೋ ಅವರೊಂದು 4-5 ಕ್ರೋಸರು ಏನಾರ ಕಟ್ಟಿ ಬಡವರಿಗೆ ಬರಲಿಕ್ಕೂ ಅವಕಾಶ ಮಾಡಿಕೊಟ್ರೆ ನಿಮಗೆ ಬಸವಣ್ಣನ ಪುಣ್ಯ ಡಬಲ್ ಸಿಗ್ತದ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಯಾಕೆಂದ್ರೆ ನಾನು ಬೀದರ್ದಿಂದ ಫೋನ್ ಬಂದಿತ್ತು. ಅಲ್ಲಿ ಒಬ್ಬೊಬ್ಬರು 5, ಯಾರು 2, ಯಾರು 10 ಕ್ರೋಸರ್ಗಳು ಫಿಕ್ಸ್ ಮಾಡಿ 500 ಜೀಪ್ ಫಿಕ್ಸ್ ಮಾಡ್ಯಾರಂತ. 500 ಜೀಪ್. ಬಹುತೇಕ ಕೊಪ್ಪಳದಲ್ಲಿ ಬಸವನಿಷ್ಠೆ ಜಾಸ್ತಿ ಅದ, ಇಲ್ಲಿ ಸಾವಿರಾರು ವಾಹನಗಳು ಇಲ್ಲಿಂದ ಬರ್ತಾವ ಅಂತ ನಮಗೆ ಭರವಸೆ ಅದ. ಆ ದೃಷ್ಟಿಯಿಂದ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ರಿ ಅಂತ ಆಹ್ವಾನ ಮಾಡಿ ಮತ್ತೊಮ್ಮೆ ಎಲ್ಲರಿಗೂ ಶರಣಾರ್ಥಿನಿ ಹೇಳಿ ನನ್ನ 4